Hi, I am Sunil. Today we will discuss some important mental ability questions who are asked in previous year exam. First problem is a man spends 1 by 7th of his salary on food, comma 1 by 2 of remaining on clothings and 1 by 3rd of the remaining on entertainment. And he is still left with 600 rupees. How much does he spend on entertainment? Clear? Both we can observe in Kannada and English as well as in Kannada and English. Okay? ಇಲ್ಲಿ ನೋಡಿಯಪ್ಪ ಇನಿಷಿಯಲಿ ದ ಸ್ಯಾಲರಿ ಆಫ್ ದ ಪರ್ಸನ್ ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನ್ ಕನ್ನಡದಲ್ಲೂ ಹೇಳ್ತಿದ್ದಾರೆ ನೋಡಿ, 1/7 ಭಾಗವನ್ನು ಆಹಾರಕ್ಕಾಗಿ. ಕರೆಕ್ಟ್. ಇಲ್ಲಿ ನೋಡಿ ಫ್ರಾಕ್ಷನ್ ನ ಅಬ್ಸರ್ವ್ ಮಾಡ್ಕೊಳ್ಳಿಪ್ಪ. 1/7 ಆಹಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಫ್ರಾಕ್ಷನ್ ಅಲ್ಲಿ ಡಿನಾಮಿನೇಟರ್ ಇಂಡಿಕೇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಆರ್ ಟೋಟಲ್ ವ್ಯಾಲ್ಯೂ ಅಂತ ಹೇಳ್ತಾ ಬರ್ತೀವಿ. ಕ್ಲಿಯರ್? ಅಂದ್ರೆ ಅರ್ಥ ಏನು? ಇವಾಗ 1/7 ಅಲ್ಲಿ 7 ಪಾರ್ಟ್ ಆಫ್ ಸ್ಯಾಲರಿ ಬರ್ತಾ ಇದೆ ಅಂದ್ರೆ 1 ಪಾರ್ಟ್ ನ ಅವನು ಫುಡ್ಗೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 7 ರುಪೀಸ್ ಸ್ಯಾಲರಿಯಲ್ಲಿ 1 ರುಪಿನ ಫುಡ್ಗಾಗಿ ಖರ್ಚು ಮಾಡ್ತಾ ಹೋದ್ರೆ ಉಳಿಯೋದೆಷ್ಟು ಹಾಗಾದ್ರೆ ಅವ್ರಿಗೆ? 6/7 ರುಪೀಸ್. ಸರ್ ಯಾಕೆ ಸರ್ ಉಳಿದಿರೋದ್ರ ಬಗ್ಗೆ ತಗೊಳ್ತಾ ಇದ್ದೀರಾ ಅಂದ್ರೆ, ನಮ್ಗೆ ಕ್ವಶನ್ ಅಲ್ಲಿ ಡಾಟಾ ಕೊಟ್ಟಿರೋದು ಅಷ್ಟೇ. ಅವನ ಬಳಿ ಇನ್ನೂ 600 ರೂಪಾಯಿ ಉಳಿದಿದೆ. ಹಾಗಾಗಿ ವಿ ಹ್ಯಾವ್ ಟು ಫೋಕಸ್ ಆನ್ ರಿಮೈನಿಂಗ್ ಪೋರ್ಷನ್. ಕ್ಲಿಯರ್? 1/7 ಗೆ ರಿಮೈನಿಂಗ್ ಪೋರ್ಷನ್ ಎಷ್ಟಪ್ಪ? 6/7. ಪರ್ಸನ್ ಸ್ಯಾಲರಿ ಎಕ್ಸ್ ರುಪೀಸ್ ಬಂದ್ರೆ ಅದರಲ್ಲಿ 1/7 ಅಮೌಂಟ್ ಏನಾಗ್ತಾ ಇರುತ್ತೆ? ಫುಡ್ ಗೆ ಖರ್ಚಾಗ್ತಾ ಇದೆಯಲ್ಲ, ರಿಮೈನಿಂಗ್ ವ್ಯಾಲ್ಯೂ ವಿಲ್ ಬಿಕಮ್ 6/7. ಎಕ್ಸ್ ಇಂಟು 6/7. ಇದು ಇವಾಗ ನಮ್ದು ಫುಡ್ ಗೆ ಎಕ್ಸ್ಪೆಂಡಿಚರ್ ಖರ್ಚು ಆದ್ಮೇಲೂ ನಮ್ಮ ಹತ್ರ ಎಷ್ಟು ಅಮೌಂಟ್ ಉಳಿತಾ ಇದೆ ಅಂದ್ರೆ ಎಕ್ಸ್ ಇಂಟು 6/7. ಈ ಅಮೌಂಟ್ ನ ನಾವು ನೆಕ್ಸ್ಟ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀವಿ. ಈ ಅಮೌಂಟ್ ಅಲ್ಲಿ ಇದೆ ಅಲ್ವಾ ನಮ್ಮ ಹತ್ರ ಇವಾಗ ಉಳಿದಿರೋದು. ಈ ಅಮೌಂಟ್ ಅಲ್ಲಿ 1/2 ಭಾಗವನ್ನು ಬಟ್ಟೆಗಾಗಿ, ಈ ಅಮೌಂಟ್ ಅಲ್ಲಿ ಎಷ್ಟು ಖರ್ಚು ಮಾಡ್ತೀವಿ? ಮತ್ತೆ 1/2 ನ ಖರ್ಚು ಮಾಡ್ತೀವಿ. ಹಾಗಾದ್ರೆ 2 ರುಪೀಸ್ ಅಲ್ಲಿ 1 ರುಪೀಸ್ ಖರ್ಚು ಮಾಡಿದ್ರೆ ನಮ್ಗೆ ಮತ್ತೆ ಉಳಿಯೋದೆಷ್ಟಪ್ಪ? ಮತ್ತೆ 1/2 ಉಳಿಯುತ್ತಲ್ವಾ? ಈ ಅಮೌಂಟ್ ಅಲ್ಲಿ 1/2 ಖರ್ಚು ಮಾಡಿದ್ರು ನಮ್ಮ ಹತ್ರ ಉಳಿತಾ ಇರೋದೆಷ್ಟು? 1/2. ಇನಿಷಿಯಲ್ ಸ್ಯಾಲರಿ ಎಕ್ಸ್ ರುಪೀಸ್, ಅದನ್ನ 7 ಪಾರ್ಟಿ ಕಂಪೇರ್ ಮಾಡಿದ್ರೆ 1 ಪಾರ್ಟ್ ನಾವು ಇವಾಗ ಫುಡ್ ಎಕ್ಸ್ಪೆಂಡಿಚರ್ ಆದ್ಮೇಲೆ 6 ರುಪೀಸ್ ಉಳಿತಾ ಇದೆ. 6/7. ಈ ಉಳಿದಿರೋ ಅಮೌಂಟ್ ಅಲ್ಲಿ ಮತ್ತೆ ನಾವು ಕ್ಲಾತ್ಗೆ 1/2 ಖರ್ಚು ಮಾಡಿದ್ರೆ ಮತ್ತೆ ನಮ್ಮ ಹತ್ರ ಉಳಿಯೋದು 1/2. ಹಾಗಾದ್ರೆ ಇಷ್ಟು ಉಳ್ಕೊಂಡಿದೆ ಅಲ್ವಪ್ಪ. ಈ ಅಮೌಂಟ್ ನ ತಗೊಂಡು ನಾವು ಮತ್ತೆ ಎಲ್ಲಿ ಹೋಗ್ತೀವಿ? ಎಂಟರ್ಟೈನ್ಮೆಂಟ್ ಸೆಂಟರ್ಗೆ ಹೋಗ್ತೀವಿ. ಈ ಅಮೌಂಟ್ ಅಲ್ಲಿ ಮತ್ತೆ ನೋಡಿ 1/3 ಅಮೌಂಟ್ ಅಷ್ಟು ಏನ್ ಮಾಡ್ತಾನೆ ಅವನು? ಎಂಟರ್ಟೈನ್ಮೆಂಟ್ ಗೆ ಬಳಸ್ತಾ ಹೋಗ್ತಾನೆ. ಮೀನ್ಸ್ 3 ರುಪೀಸ್ ಅಲ್ಲಿ 1 ರೂಪಿ ಎಂಟರ್ಟೈನ್ಮೆಂಟ್ ಬಳಸಿದ್ರೆ ಅವನ ಹತ್ರ ಎಷ್ಟು ಉಳ್ಕೊಳ್ಳುತ್ತೆ? 2 ರುಪೀಸ್ ಔಟ್ ಆಫ್ 3. ಕರೆಕ್ಟ್? ಹಾಗಾದ್ರೆ ಇಂಟು 2/3. ಕರೆಕ್ಟ್ ಅಪ್ಪ? ಇಷ್ಟು ಉಳ್ಕೊಳ್ಳುತ್ತೆ. 3 ರುಪೀಸ್ ಅಲ್ಲಿ 1 ರುಪೀಸ್ ಖರ್ಚು ಮಾಡಿದ್ರೆ ಉಳ್ಕೊಳ್ಳೋದೆಷ್ಟು? 2 ಔಟ್ ಆಫ್ 3. ಇಷ್ಟೆಲ್ಲ ಮಾಡುದು ಕೂಡ ಅವನ ಹತ್ರ ಅಮೌಂಟ್ ಎಷ್ಟು ಉಳ್ಕೊಂಡಿದ್ಯಪ್ಪ? 600 ರುಪೀಸ್ ಇದೆ. ಕ್ಲಿಯರಾ? ಹಾಗಾದ್ರೆ ಇಲ್ಲಿ ನೋಡಿ, ಇಷ್ಟೇ ಅಲ್ವಪ್ಪ ಪ್ರಾಬ್ಲಮ್. ಸಿಂಪಲ್. ಎಕ್ಸ್ ಸ್ಯಾಲರಿಯಲ್ಲಿ 1/7 ಖರ್ಚು ಮಾಡಿದ್ರೆ ಉಳಿಯೋದು 6/7. ಇದ್ರೊಳಗಡೆ 1/2 ಖರ್ಚು ಮಾಡಿದ್ರೆ ಉಳಿಯೋದು 1/2. ಈ ಟೋಟಲ್ ಅಮೌಂಟ್ ಅಲ್ಲಿ 1/3 ಎಂಟರ್ಟೈನ್ಮೆಂಟ್ ಖರ್ಚು ಮಾಡಿದ್ರೆ ಉಳಿಯೋದು 2/3. ಎಲ್ಲ ಆದ್ಮೇಲೂ ಫೈನಲಿ ವಿ ಆರ್ ಲೆಫ್ಟ್ ವಿತ್ 600 ರುಪೀಸ್ ಅಲ್ವಪ್ಪ? ಕರೆಕ್ಟ್. ಇವಾಗ ನೋಡಿ, ಈ ಸಿಂಪಲ್ ಬ್ರಾಕೆಟ್ಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್ಸ್ ಅಲ್ವಾ? ಕ್ಲಿಯರ್? 2 2 gets cancel. 3 1s 3 2s. ಹಾಗಾದ್ರೆ x into 2/7 is equals to 600 rupees. Correct? 2 1s 2 3s 2 extra 0. 7 cross multiply ಆಗುತ್ತೆ. x value is equals to 7 into 3 21 with 2 extra 0. ಮೀನ್ಸ್ ನಮ್ಗೆ ಇವಾಗ ಏನ್ ಬರ್ತಾ ಇದೆ? ಪರ್ಸನ್ದು ಸ್ಯಾಲರಿ ಬರ್ತಾ ಇದೆ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಸ್ಯಾಲರಿ ಆಫ್ ದ ಪರ್ಸನ್. ಬಟ್ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಮನೋರಂಜನೆಗಾಗಿ ಎಷ್ಟು ಖರ್ಚು ಮಾಡುತ್ತಾನೆ. ಫಸ್ಟ್ ಸ್ಯಾಲರಿ ಬಂದಾದ್ಮೇಲೆ ಅಲ್ವಪ್ಪ ಅದನ್ನ ನಾವಿವಾಗ ಮನೋರಂಜನೆಗೆ ಎಷ್ಟು ಖರ್ಚು ಮಾಡ್ತಾನೆ ಅಂತ ನೋಡ್ಕೋಬಹುದಲ್ವಾ? ಕ್ಲಿಯರ್? ಸೇಮ್. ಇವಾಗ ನೋಡಿ, ವಿ ನೋ ದ ವ್ಯಾಲ್ಯೂ ಆಫ್ ಎಕ್ಸ್. ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದಲ್ವಾ? ಇವಾಗ ನಾವು ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? 2100 rupees.
ಅದರಲ್ಲಿ ನಾವು ಫುಡ್ಗೆ ಎಕ್ಸ್ಪೆಂಡಿಚರ್ ಮಾಡಿದ್ದೆಷ್ಟು 1/7. ಹಾಗಾದ್ರೆ ನಮ್ಮ ಹತ್ರ ಉಳಿಯೋದೆಷ್ಟಪ್ಪ 6/7. ಈ ಇದರಲ್ಲಿ ಮತ್ತೆ ನಾವು ಕ್ಲಾತ್ ತಗೊಳ್ತಾ ಇರೋದು 1/2, ಮತ್ತೆ ಉಳಿಯೋದೆಷ್ಟು ನಮ್ಗೆ 1/2 ಅಲ್ವಾ ಉಳಿಯೋದು. ಈ ಅಮೌಂಟ್ ಅಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ 1/3 ಭಾಗದಷ್ಟನ್ನು ಯಾವ್ದಕ್ಕೋಸ್ಕರ ಎಂಟರ್ಟೈನ್ಮೆಂಟ್. ಅದನ್ನೇ ಅಲ್ವಾಪ ನಮ್ಮ ಹತ್ರ ಕೇಳ್ತಾ ಇರೋದು. ಈ ಅಮೌಂಟ್ ಅಲ್ಲಿ 1/3 ಪೋರ್ಷನ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕ್ಲಿಯರ್? 3 2s 6, 6 and 6 cancel, 7 1s 7, 3s 2 extra 0, means the amount spent on entertainment is 300 rupees. Clear? The option A. Next. ಇಲ್ಲಿ ನೋಡಿ, ಇದು ನಮ್ಗೆ ಪಜಲ್ಸ್ ಮೇಲೆ ಕೇಳಿದ್ದಾರೆ. ಸಿಂಪಲ್. ರವಿ ಶ್ಯಾಮ್ಗಿಂತ ಎತ್ತರ, ಆದ್ರೆ ಯಾರಿಗಿಂತ ಕಡಿಮೆ ಇದ್ದಾನೆ? ಮೋಹನ್ಗಿಂತ ಕುಳ್ಳ. ನಾವಿದನ್ನ ಬೈ ಡ್ರಾಯಿಂಗ್ ದ ಲೈನ್ ಆದ್ರೂ ಮಾಡ್ಕೋಬಹುದು, ಆರ್ ಗ್ರೇಟರ್ ದನ್ ಲೆಸ್ ದನ್ ಸಿಂಬಲ್ ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು. ಸಿಂಬಲ್ ಕನ್ಫ್ಯೂಷನ್ ಆಗುತ್ತೆ ಸರ್, ಬೈ ಯೂಸಿಂಗ್ ದ ಲೈನ್ ಮಾಡೋಣ ಅಂದ್ರೆ ಸಿಂಪಲ್. ಇಲ್ಲಿ ನೋಡಿಯಪ್ಪ, ರವಿ ಶ್ಯಾಮ್ಗಿಂತಲೂ ಎತ್ತರ. ಹಾಗಾದ್ರೆ ನೋಡಿ, ರವಿ ಶ್ಯಾಮ್ಗಿಂತ ಏನಾಗಿರ್ಬೇಕು? ಎತ್ತರ. ಶ್ಯಾಮ್ ಇಷ್ಟ ಹೈಟ್ ಇದ್ರೆ ರವಿ ಇಷ್ಟ ಹೈಟ್ ಇರ್ಬೋದಲ್ವಾ? ಎತ್ತರವಾಗಿದ್ದಾನೆ. ಆದರೆ ಮೋಹನ್ಗಿಂತ ಕುಳ್ಳ. ರವಿನ ಶ್ಯಾಮ್ಗೆ ಕಂಪೇರ್ ಮಾಡಿದ್ರೆ ಹೈಟ್ ಇದ್ದಾನೆ, ಬಟ್ ಮೋಹನ್ಗೆ ಕಂಪೇರ್ ಮಾಡಿದ್ರೆ ಕುಳ್ಳ ಇದ್ದಾನೆ. ಕರೆಕ್ಟ್? ನೆಕ್ಸ್ಟ್, ಶ್ಯಾಮ್ ಶಿಲ್ಪಾಗಿಂತ ಕುಳ್ಳ, ಆದರೆ ಸವಿತಾಗಿಂತ ಎತ್ತರ. ಶ್ಯಾಮ್ ಅನ್ನೋರು ಏನಿದಾರಲ್ವಾ, ಅವರು ಶಿಲ್ಪಾಗಿಂತ ಏನಾಗಿರ್ಬೇಕು? ಕುಳ್ಳ ಆಗಿರ್ಬೇಕು. ಆದರೆ ಸವಿತಾಗಿಂತ ಏನಾಗಿರ್ಬೇಕು? ಎತ್ತರ ಆಗಿರ್ಬೇಕು. ಬಟ್ ಶ್ಯಾಮ್ಗೂ ರವಿಗೂ ರಿಲೇಷನ್ ಗೊತ್ತಿದೆ. ಆದ್ರೆ ಇಲ್ಲಿ ನೋಡಿ, ಇನ್ನೊಂದು ಎಕ್ಸ್ಟ್ರಾ ಲೈನ್ ಬೇಕಾದ್ರೆ ಬರೀತೀನಿ. ಶ್ಯಾಮ್ ಶಿಲ್ಪಾಗಿಂತ ಕುಳ್ಳ ಅಂದ್ರೆ ಶಿಲ್ಪ ಶ್ಯಾಮ್ ಅವ್ರಿಗಿಂತಾನು ದೊಡ್ಡ ಎತ್ತರವಾಗಿರ್ಬೇಕಪ್ಪ. ಶಿಲ್ಪ ದೊಡ್ಡವರಿದ್ರೆ ಶ್ಯಾಮ್ ಅವ್ರಕ್ಕಿಂತ ಚಿಕ್ಕವರಾಗಿರ್ತಾರೆ. ಶ್ಯಾಮ್ ಶಿಲ್ಪಾಗಿಂತ ಕುಳ್ಳ, ಆದ್ರೆ ಯಾರಿಗಿಂತ ಎತ್ತರವಾಗಿದ್ದಾನೆ? ಸವಿತಾಗಿಂತ ಎತ್ತರವಾಗಿದ್ದಾನೆ. ಶ್ಯಾಮ್ ಅನ್ನೋರು ಸವಿತಾಗಿಂತ ಎತ್ತರವಾಗಿದ್ದಾನೆ. ಕರೆಕ್ಟ್? ಇಲ್ಲಿ ನೋಡಿ, ನೆಕ್ಸ್ಟ್, ರವಿ ಸವಿತಾಗಿಂತ ಎತ್ತರ. ರವಿ ಅನ್ನೋರು ಯಾರಿಗಿಂತ ಎತ್ತರವಾಗಿದ್ದಾರೆ? ಸವಿತಾಗಿಂತ ಎತ್ತರವಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 2 ಮತ್ತು 3ನೇ ಸ್ಥಾನದಲ್ಲಿರುವ ಅತಿ ಎತ್ತರದ ವ್ಯಕ್ತಿಗಳು ಯಾರು? ನಮ್ಗೆ 2nd ಪ್ಲೇಸ್ ಮತ್ತೆ 3rd ಪ್ಲೇಸ್ ಬೇಕಲ್ವಪ್ಪ. ಹಾಗಾದ್ರೆ ಇವ್ರನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ನೋಡಿ, ಇದ್ರಲ್ಲೂ ಶ್ಯಾಮ್ ಇದ್ದಾರೆ, ಇದ್ರಲ್ಲೂ ಶ್ಯಾಮ್ ಇದ್ದಾರೆ. ಕರೆಕ್ಟ್? ಶ್ಯಾಮ್ಗಿಂತ ಕುಳ್ಳ ಇರೋದು ಯಾರು? ಸವಿತಾ. ಇರೋದ್ರಲ್ಲಿ ಎಲ್ಲರನ್ನೂ ಕಂಪೇರ್ ಮಾಡಿದ್ರೆ ಸವಿತಾ ಎಲ್ಲರಿಗಿಂತ ಕುಳ್ಳವಾಗಿದಾರಪ್ಪ. ಕರೆಕ್ಟ್? ನೋಡಿ, ಶ್ಯಾಮ್ ರವಿಗಿಂತ ಚಿಕ್ಕವರಿದ್ದಾರೆ, ಶಿಲ್ಪಾಗಿಂತಾನು ಚಿಕ್ಕವರಿದ್ದಾರೆ. ಕ್ಲಿಯರಾ? ರವಿ ಯಾರಿಗಿಂತ ಚಿಕ್ಕವರಿದ್ದಾರೆ? ಮೋಹನ್ಗಿಂತ ಚಿಕ್ಕವರಿದ್ದಾರೆ. ನಮ್ಗೆ ಇದ್ರಲ್ಲಿ ಕ್ಲಾರಿಟಿ ಸಿಗ್ತಾ ಇರೋದೇನು? ಸವಿತಾ ಎಲ್ಲರಿಗಿಂತಾನು ಚಿಕ್ಕವರಿದ್ದಾರೆ, ಹಾಗೆ ಮೋಹನ್ ಎಲ್ಲರಿಗಿಂತಾನು ದೊಡ್ಡವರಿದ್ದಾರೆ. ಆದ್ರೆ ನಮ್ಮ ಹತ್ರ ಇವಾಗ ಕ್ಲಾರಿಟಿ ಇಲ್ಲದೆ ಇರೋದು ಯಾರ್ದು? ರವಿ ಮತ್ತೆ ಶಿಲ್ಪ. ಆದ್ರೆ ಶ್ಯಾಮ್ ಇವರಿಬ್ಬರಿಗಿಂತ ಚಿಕ್ಕವರಾಗಿದಾರಲ್ವಪ್ಪ. ಹಾಗಾಗಿ 2ನೇ ಸ್ಥಾನ ಮತ್ತು 3ನೇ ಸ್ಥಾನದಲ್ಲಿ ಬರೋರು ಯಾರ್ಯಾರು? ರವಿ ಮತ್ತೆ ಶಿಲ್ಪ. ಆನ್ಸರ್ 1, ರವಿ ಮತ್ತೆ ಶಿಲ್ಪ. ಕ್ಲಿಯರ್? ನೆಕ್ಸ್ಟ್, ಇಲ್ಲಿ ನೋಡಿ, ಟೈಮ್ ಅಂಡ್ ವರ್ಕ್ ಅಲ್ಲೇ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಮೇಲೆ ಪ್ರಾಬ್ಲಮ್ ಕೇಳಿದ್ದಾರೆ. ಎ, ಬಿ ಮತ್ತು ಸಿ ಗಳು ಒಂದು ಟ್ಯಾಂಕ್ಗೆ ಸಂಪರ್ಕಗೊಂಡಿರುವ 3 ಪೈಪ್ಗಳು. ಪೈಪ್ಗಳಂತಾದ್ರೂ ಕೊಡ್ತಾರೆ, ಅಥವಾ ನಲ್ಲಿಗಳು. ಕನ್ನಡದಲ್ಲಿ ನಲ್ಲಿಗಳು, ಇಂಗ್ಲಿಷ್ ಅಲ್ಲಿ ಟ್ಯಾಪ್ಸ್ ಅಂತ ಕೊಡ್ತಾರೆ. ಎ, ಬಿ, ಸಿ. ಎ ಮತ್ತು ಬಿ ಒಟ್ಟಿಗೆ ಟ್ಯಾಂಕ್ ಅನ್ನು 6 ಗಂಟೆಗಳಲ್ಲಿ ಯಾರ್ಯಾರು ಸೇರ್ಕೊಂಡಪ್ಪ? ಎ ಮತ್ತು ಬಿ ಸೇರ್ಕೊಂಡು ಒಂದು ಟ್ಯಾಂಕ್ ನ 6 ಅವರ್ ಅಲ್ಲಿ ಫಿಲ್ ಮಾಡ್ತವೆ. ಬಿ ಮತ್ತೆ ಸಿ ಸೇರ್ಕೊಂಡು ಸೇಮ್ ಟ್ಯಾಂಕ್ ನ 10 ಅವರ್ ಅಲ್ಲಿ ಫಿಲ್ ಮಾಡುತ್ತೆ. ಸಿ ಮತ್ತೆ ಎ ಸೇರ್ಕೊಂಡು ಅದೇ ಟ್ಯಾಂಕ್ ನ 7.5 ಅವರ್ ಅಲ್ಲಿ ತುಂಬಿಸುತ್ತೆ. ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಎ ಮಾತ್ರ ಇಂಡಿವಿಜುವಲ್ ಆಗಿ ಎ ಅನ್ನೋ ನಲ್ಲಿ ಆ ಟ್ಯಾಂಕ್ ನ ಎಷ್ಟು ಅವರ್ ಅಲ್ಲಿ ತುಂಬಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಆದ್ರೆ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾರೆ ಕೇಳಿ,
ಟ್ಯಾಂಕ್ ಅಂತ ಹೇಳ್ತಾ ಇದ್ರಲ್ವಾ, ಆ ಟ್ಯಾಂಕ್ ಕೆಪಾಸಿಟಿ ಏನಾಗಿರುತ್ತೆ ಅಂದ್ರೆ ಈ ಗಿವನ್ ನಂಬರ್ದು LCM ಆಗಿರುತ್ತೆ. ಏನಾಗಿರುತ್ತೆ? LCM, ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ನ ಯಾವಾಗ್ಲೂ ಸಿಂಪಲ್ ಆಗಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈ ಗಿವನ್ ನಂಬರ್ ಆಫ್ ಡೇಸ್ ಅಲ್ಲಿ ಹೈಯೆಸ್ಟ್ ನಂಬರ್ ತಗೋಬೇಕು, ಆ ನಂಬರ್ ಮಲ್ಟಿಪಲ್ಸ್ ಚೆಕ್ ಮಾಡ್ತಾ ಹೋಗ್ಬೇಕು, ಆ ನಂಬರ್ ಮಲ್ಟಿಪಲ್ಸ್ ರಿಮೈನಿಂಗ್ ನಂಬರ್ ಮಲ್ಟಿಪಲ್ ಅಲ್ಲೂ ಬರ್ತಾ ಹೋಗ್ಬೇಕು. ಕ್ಲಿಯರ್? 10 ones 10, 6 ಟೇಬಲ್ ಅಲ್ಲಿ ಬರಲ್ಲ, 7.5 ಅಲ್ಲಿ ಬರಲ್ಲ, 10 2s 20 ವರ್ಕೌಟ್ ಆಗಲ್ಲ, 10 3s 30, 6 5s 30 ನಪ್ಪ. ಇಲ್ಲಿ ನೋಡಿ 7.5 ಇದೆಯಲ್ವಾ, 7 4s 28, ಕರೆಕ್ಟ್. 0.5 4 times means 2 ಅಲ್ವಾ, 30 ಆಗ್ತಾ ಇದೆ, ಕರೆಕ್ಟ್. ಹಾಗಾದ್ರೆ ಅವರ್ LCM is 30. 6 5s 30, 10 3s 30, 7.5 4s 30. Sir, what 5 3 4 represents andre 5 is the efficiency of the taps A and B. Means by working together AB ಎರಡು ಟ್ಯಾಪ್ ಗಳು ಸೇರ್ಕೊಂಡು 1 hour ಅಲ್ಲಿ 5 ಲೀಟರ್ ಫಿಲ್ ಮಾಡುತ್ತೆ. BC ಟ್ಯಾಪ್ ಸೇರ್ಕೊಂಡು 1 hour ಅಲ್ಲಿ 3 liters ವಾಟರ್ ಫಿಲ್ ಮಾಡುತ್ತೆ. CA ಸೇರ್ಕೊಂಡು 1 hour ಅಲ್ಲಿ 4 liters ವಾಟರ್ ನ ಫಿಲ್ ಮಾಡುತ್ತೆ. ಈ ಲೈನ್ ಈ 5 4 3 ಏನೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಎಫಿಷಿಯನ್ಸಿ ಆಫ್ ಟ್ಯಾಪ್ಸ್ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾದ್ರೆ ನೋಡಿ, A plus B, B plus C, C plus A, A plus B plus B plus C plus C plus A ಎಲ್ಲಾ ಟ್ಯಾಪ್ಸ್ ನು ಆಡ್ ಮಾಡಿಕೊಂಡ್ರೆ 5 plus 3 8, 8 plus 4 12 ಲೀಟರ್ಸ್ ಆಗ್ತಾ ಇದೆ. ಕರೆಕ್ಟಾ? ಬಟ್ ವಿ ಹ್ಯಾವ್ 2 times of A, 2 times of B, 2 times of B. 2 ಕಾಮನ್ ತಗೊಂಡ್ರೆ A plus B plus C is equals to 12 ಬರ್ತಾ ಇದೆ. ನಮಗೆ 2 times ಎಫಿಷಿಯನ್ಸಿ ಬೇಡ, ಸಿಂಗಲ್ ಟೈಮ್ ಎಫಿಷಿಯನ್ಸಿ ತಗೊಳ್ಳೋದಾದ್ರೆ 2 ones 2 6. ಹಾಗಾದ್ರೆ ಬೈ ವರ್ಕಿಂಗ್ A B C ಕ್ಯಾನ್ ಫಿಲ್ 6 ಲೀಟರ್ಸ್. ABC ಅನ್ನೋ 3 ಟ್ಯಾಪ್ ನು ಆನ್ ಮಾಡಿದ್ರೆ 1 hour ಅಲ್ಲಿ 6 ಲೀಟರ್ ವಾಟರ್ ನ ಫಿಲ್ ಮಾಡ್ತಾ ಅಂತ ಹೇಳ್ತಾ ಇದೆ. ಬಟ್ ನಮ್ಗೆ ಇವಾಗ ಇಂಡಿವಿಜುವಲ್ A ಬೇಕಲ್ವಾ, ಹಾಗಾದ್ರೆ A is equals to 6 minus of B plus C. We know the efficiency of B plus C. Efficiency of B plus C is 3 liters per hour. ಹಾಗಾದ್ರೆ A is equals to 6 minus 3, which is equals to 3 ಅಲ್ವಾ. This is efficiency of A. ಆಯ್ತಾ? ನಮ್ಮಿಂದ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ವಪ್ಪ, ಟೈಮ್. ಒಂದೇ ಟ್ಯಾಪ್ ಏನೇ ಟ್ಯಾಂಕ್ ಫಿಲ್ ಮಾಡಬೇಕು ಅಂದ್ರೆ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ? 30 ಲೀಟರ್ಸ್ ಬರ್ತಾ ಇದೆ, ಕರೆಕ್ಟ್. ಹಾಗೆ ಎಫಿಷಿಯನ್ಸಿ ಆಫ್ A is 3 ಲೀಟರ್ ಪರ್ ಅವರ್ ಬರ್ತಾ ಇದೆ. 3 ones 3 10s. ಟ್ಯಾಪ್ ಒಂದೇ, A ಟ್ಯಾಪ್ ಒಂದೇ ಇಂಡಿವಿಜುವಲಿ ಆನ್ ಇದ್ರೆ 10 hours ಅಲ್ಲಿ, ಕ್ಲಿಯರ್, ಎಷ್ಟು ಅವರ್ ಅಲ್ಲಿ? 10 hour ಅಲ್ಲಿ ಟ್ಯಾಂಕ್ ನ ಫಿಲ್ ಮಾಡುತ್ತೆ. ದಟ್ ಈಸ್ ಆಪ್ಷನ್ ನಂಬರ್ 2. ನೆಕ್ಸ್ಟ್, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಬರುತ್ತದೆ? ಇಲ್ಲಿ ನೋಡಿ, ಆಲ್ಫಾಬೆಟ್ ಸೀರೀಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ದಿಸ್ ಈಸ್ ಆಲ್ಟರ್ನೇಟಿವ್ ಸೀರೀಸ್. ಇಲ್ಲಿ ನೋಡಿ ಅಪ್ಪ, A ನೆಕ್ಸ್ಟ್ C, C ನೆಕ್ಸ್ಟ್ E, E ನೆಕ್ಸ್ಟ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕರೆಕ್ಟ್. A ನೆಕ್ಸ್ಟ್ B ಬರುತ್ತೆ, B ಸ್ಕಿಪ್ ಮಾಡಿ C ತಗೊಂಡಿದ್ದಾರೆ. C ನೆಕ್ಸ್ಟ್ D ಬರುತ್ತೆ, D ಸ್ಕಿಪ್ ಮಾಡಿ E ತಗೊಂಡಿದ್ದಾರೆ. E ನೆಕ್ಸ್ಟ್ F ಬರುತ್ತೆ, F ನ ಸ್ಕಿಪ್ ಮಾಡಿ ವಿ ಹ್ಯಾವ್ ಟು ಟೇಕ್ G. ದ ಆನ್ಸರ್ ಈಸ್ G. ಅಷ್ಟೇ, ಸಿಂಪಲ್. ಇದು ನೋಡಿಯಪ್ಪ, ಪ್ರೀವಿಯಸ್ ಇಯರ್ VAO ಕ್ವಶನ್ ಪೇಪರ್. ಬಟ್ ಈ VAO ಕ್ವಶನ್ ಪೇಪರ್ ಅಲ್ಲಿ ಇದೊಂದು ಕ್ವಶನ್ ರಾಂಗ್ ಇದೆ, ಕರೆಕ್ಟ್. ಇಲ್ಲಿ ನೋಡಿ, ಡಾಟಾ ಎಲ್ಲ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಲ್ಲೇ ಇದೆ. ಪರ್ಸೆಂಟೇಜ್ ಅಲ್ಲಿ ತಗೊಂಡು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಏನೇ ತಗೊಂಡ್ರು ನಮ್ಗೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಲ್ಲೇ ಬರುತ್ತೆ. ಆಯ್ತಾ? ಬಂದ್ರು ಆನ್ಸರ್ ನ ಟ್ರೈ ಮಾಡಬಹುದಿತ್ತು ಟ್ರಯಲ್ ಅಂಡ್ ಎರರ್ ಅಲ್ಲಿ, ಬಟ್ ಎಲ್ಲಿ ಫೇಲ್ ಆಗುತ್ತೆ ಅನ್ನೋದಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ಬಟ್ ನೋಡಿ, ಎಲ್ಲಾ ಆಪ್ಷನ್ ಅಲ್ಲೂ ವ್ಯಾಲ್ಯೂ 00000000 ಇದೆಯಲ್ವಾ, X% ಬರ್ತಾ ಇದೆ ಅಂದ್ರೆ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿದ್ರೆ ವಿ ಹ್ಯಾವ್ ಟು ಕ್ಯಾನ್ಸಲ್ 20 ಅಲ್ವಾ. ಎಲ್ಲದರಲ್ಲೂ ಆನ್ಸರ್ ಬರೋ ಚಾನ್ಸಸ್ ಇದೆ, ಕ್ಲಿಯರ್. ಹಾಗಾಗಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೂ ಮಾಡೋಕ್ ಬರಲ್ಲ. ಪ್ರೀವಿಯಸ್ ಇಯರ್ VAO ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ರಾಂಗ್ ಆಗಿ ಕೇಳಿದ್ದಾರೆ. ಆಯ್ತಾ? ನೆಕ್ಸ್ಟ್,
ಹಾ ಇಲ್ಲಿ ನೋಡಿ, ಕೌಂಟಿಂಗ್ ಆಫ್ ಫಿಗರ್ಸ್ ಮೇಲೆ ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಚತುರ್ಭುಜ ಕ್ವಾಡ್ರಿಲ್ಯಾಟರಲ್ ಒಳಗಡೆ ಟೂ ಅಪೋಸಿಟ್ ಡಯಾಗ್ನಲ್ಸ್ ನ ಏನಾದ್ರೂ ಡ್ರಾ ಮಾಡಿದ್ರೆ ಇದ್ರೊಳಗಡೆ ಯಾವಾಗ್ಲೂ 8 ಟ್ರಯಾಂಗಲ್ಸ್ ಕ್ರಿಯೇಟ್ ಆಗುತ್ತೆ. ಸರ್ ಹೇಗೆ ಸ್ವಲ್ಪ ತೋರಿಸಿ ಅಂದ್ರೆ, ಡೈರೆಕ್ಟ್ ಮೆಥಡ್ ಹೆಂಗೆ ಅಂದ್ರೆ ನಂಬರಿಂಗ್ ಮಾಡ್ಕೊಳ್ಳಿ ಇಂಡಿವಿಜುವಲ್ ಟ್ರಯಾಂಗಲ್ಸ್. ಹೈಯೆಸ್ಟ್ ನಂಬರ್ ಈಸ್ 4, ಹೈಯೆಸ್ಟ್ ನಂಬರ್ ನ ಡಬಲ್ ಮಾಡ್ಕೊಂಡ್ರೆ ಆಯ್ತು, 4 2s 8. ಒಂದು ಕ್ವಾಡ್ರಿಲ್ಯಾಟರಲ್ ಒಳಗಡೆ ಟೂ ಅಪೋಸಿಟ್ ಡಯಾಗಲ್ಸ್ ನ ಡ್ರಾ ಮಾಡಿದ್ರೆ ವಿ ವಿಲ್ ಗೆಟ್ 8 ಟ್ರಯಾಂಗಲ್ಸ್. ಸೇಮ್ ಇವಾಗ ಇನ್ನೊಂದು ಬಾಕ್ಸ್ ನ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾಕ್ಸ್ ಒಳಗಡೆ 8 ಟ್ರಯಾಂಗಲ್ಸ್ ಇರುತ್ತೆ, ಈ ಬಾಕ್ಸ್ ಒಳಗಡೆ 8 ಟ್ರಯಾಂಗಲ್ಸ್ ಇರುತ್ತೆ. ಬಟ್ 2 ಬಾಕ್ಸ್ ನ ಜಾಯಿನ್ ಮಾಡ್ತಾ ಇರೋದಕ್ಕೋಸ್ಕರ ಇಲ್ಲಿ 2 ಎಕ್ಸ್ಟ್ರಾ ಟ್ರಯಾಂಗಲ್ಸ್ ಕ್ರಿಯೇಟ್ ಆಗುತ್ತೆ, 1 2. ಹಾಗಾದ್ರೆ ಏನ್ ನೆನ್ಪಿಟ್ಕೊಳ್ಳೋಣ, 2 ಬಾಕ್ಸ್ ನ ಜಾಯಿನ್ ಮಾಡೋ ಒಂದು ಜಾಯಿನಿಂಗ್ ಲೈನ್ ಇದ್ರೆ 2 ಎಕ್ಸ್ಟ್ರಾ ಟ್ರಯಾಂಗಲ್ಸ್ ಕ್ರಿಯೇಟ್ ಆಗುತ್ತೆ. 8 plus 2 10, 10 plus 8 18 triangles. Sorry, 8 triangles, 8 triangles, 8 triangles, one joining line means 2. 8 plus 2 10 plus 8 18 plus A, triangle B, triangle C, triangle D. Clear? Here it is 8, 8 and 2 plus 4. We will get total 22 triangles. Clear? Next ನೋಡಿ, ಮತ್ತೆ ಮೆನ್ಸುರೇಷನ್ ಮೇಲೆ ಒಂದು ಪ್ರಾಬ್ಲಮ್ ಮೆನ್ಷನ್ ಮಾಡ್ತಾ ಇದ್ದಾರೆ. 2 ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್, ಕನ್ನಡದಲ್ಲಿ ಹೇಳೋದಾದ್ರೆ ಸಮಬಾಹು ತ್ರಿಕೋನಗಳು. ಈಕ್ವಲ್ ಮೀನ್ಸ್ ಟ್ರಯಾಂಗಲ್ ಇರೋ ಎಲ್ಲಾ ಸೈಡ್ಸ್ ಏನಾಗಿದೆ, ಈಕ್ವಲ್ ಇದೆ. ಈಕ್ವಲ್ ಇರೋದ್ರಲ್ಲಿ ಒಂದ್ ಸೈಡ್ ಮೆನ್ಷನ್ ಮಾಡಿದ್ದಾರೆ 2√2 ಸೆಂಟಿಮೀಟರ್. ಈ ತರ 2 ಟ್ರಯಾಂಗಲ್ ಸೇರ್ಕೊಂಡು ಒಂದು ಚತುರ್ಭುಜವನ್ನು ರೂಪಿಸುತ್ತವೆ. ಸರ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದಾದ್ರೆ ನೋಡಿ, ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಪ್ಪ, ಎಲ್ಲಾ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಇದನ್ನೇ ರಿವರ್ಸ್ ಅಲ್ಲಿ ಇನ್ನೊಂದು ಟ್ರಯಾಂಗಲ್ ಈ ತರ ಆಡ್ ಮಾಡಿದ್ದಾರೆ. ಕರೆಕ್ಟ್? ಹಾಗಾದ್ರೆ ಇಲ್ಲಿ ನೋಡಿಯಪ್ಪ, ನಮ್ಗೆ ಇವಾಗ ಒಂದು ಪ್ಯಾರಲೋಗ್ರಾಮ್ ಕ್ರಿಯೇಟ್ ಆಗ್ತಾ ಇದೆಯಪ್ಪ, ಚತುರ್ಭುಜ, ಸಮಾನಾಂತರ ಚತುರ್ಭುಜ ಬರ್ತಾ ಇದೆ. ಹೀಗೆ ರೂಪುಗೊಳ್ಳುವ ಚತುರ್ಭುಜದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಇದ್ರದ್ದು ಏರಿಯಾ ಬೇಕು ಅಂದ್ರೆ ಟ್ರಯಾಂಗಲ್ ನಂಬರ್ 1 ಏರಿಯಾ ಆಫ್ ಟ್ರಯಾಂಗಲ್ 1 ಏರಿಯಾ ಆಫ್ ಟ್ರಯಾಂಗಲ್ 2 ಆಡ್ ಮಾಡ್ಕೊಂಡ್ರೆ ಆಗತ್ತಲ್ವಪ್ಪ. ಟ್ರಯಾಂಗಲ್ 1 ಏರಿಯಾ ಪ್ಲಸ್ ಟ್ರಯಾಂಗಲ್ 2 ಏರಿಯಾ. ಸರ್ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು? ಇಲ್ಲಿ ನಮ್ಗೆ ಅವರೇ ಹೇಳ್ತಾ ಇದ್ರಲ್ವಾ, ಸಮಬಾಹು ತ್ರಿಕೋನ ಅಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ಯಾವಾಗ್ಲೂ ಏನಾಗಿರುತ್ತೆ, √3/4 A² ಆಗಿರುತ್ತೆ. ಸರ್ ಇದ್ರೊಳಗಡೆ ಎ ಏನು ಅಂದ್ರೆ ಈಚ್ ಸೈಡ್ ಏನ್ ಲೆಂತ್ ಇರುತ್ತಲ್ವಾ, ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಆಗಿರುತ್ತೆ. ಆಯ್ತಾ? ಹಾಗಾದ್ರೆ ಈ ತರ ನಮ್ಗೆ 2 ಟ್ರಯಾಂಗಲ್ಸ್ ಇದೆ. ಈ ಆನ್ಸರ್ ನ ಏನ್ ಮಾಡ್ಕೋಬೇಕು, ನಾವು ಡಬಲ್ ಮಾಡ್ಕೋಬೇಕು. ಹಾಗಾಗಿ √3/4 into a value is 2√² into 2 ಆಗುತ್ತೆ. ಕ್ಲಿಯರ್ ಅಪ್ಪ? ಇವಾಗ ಸ್ಕ್ವೇರ್ ಮಾಡ್ಕೊಂಡ್ರೆ ನೋಡಿ, 2² 4 ಆಗುತ್ತೆ, ಈ ಅಂಡರ್ ರೂಟ್ ಕಟ್ ಆಗುತ್ತೆ. ಅವಾಗ ಏನಾಯ್ತು, √3 / 4 into 2² value is 4, ಈ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ, 4 2s 8 ಅಗೈನ್ 2 ಆಗುತ್ತೆ. ಹಾಗಾಗಿ 4 1s 4 2s ಕಟ್ ಆಯ್ತಪ್ಪ, 2 2s 4 into √3. ಹಾಗಾದ್ರೆ ಈ ಕ್ವಾಡ್ರಿಲ್ಯಾಟರಲ್ ಚತುರ್ಭುಜ ಏನ್ ಕ್ರಿಯೇಟ್ ಆಗ್ತಾ ಇದೆಯಲ್ವಾ, ಆ ಚತುರ್ಭುಜದ್ದು ಏರಿಯಾ ಎಷ್ಟು ಬರ್ತಾ ಹೋಗುತ್ತೆ, 4√3 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಹೋಗುತ್ತೆ. 4√3 ಸೆಂಟಿಮೀಟರ್ ಸ್ಕ್ವೇರ್. ಕ್ಲಿಯರ್? ಇದರಲ್ಲಿ ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ, √3/4 A², that is the formula used to calculate the area of equilateral triangle. Next one. ಇಲ್ಲಿ ನೋಡಿ, ಸಿಂಪ್ಲಿಫಿಕೇಶನ್ ಕೇಳ್ತಾ ಹೋಗಿದ್ದಾರೆ. ಇಫ್ ಇಂಟು ಮೀನ್ಸ್ ಡಿವಿಷನ್, ಮೈನಸ್ ಮೀನ್ಸ್ ಇಂಟು, ಡಿವಿಷನ್ ಮೀನ್ಸ್ ಪ್ಲಸ್,
ಪ್ಲಸ್ ಮೀನ್ಸ್ ಮೈನಸ್ ಅಂತ ಮೀನ್ಸ್ ನಾವು ಅದನ್ನ ರೀಪ್ಲೇಸ್ ಮಾಡ್ತಾ ಹೋಗ್ಬೇಕು. ಕರೆಕ್ಟಾ? 3 ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಅವ್ರಿಗೆ ಕೊಟ್ಟಿದಾರಪ್ಪ 15. ಡಿವಿಷನ್ ಮೀನ್ಸ್ ಪ್ಲಸ್ 19 ಬ್ರಾಕೆಟ್. ಇಂಟು ಮೀನ್ಸ್ ಅವರೇ ಕೊಟ್ಟಿದ್ದಾರೆ ಡಿವಿಷನ್ 8 ಪ್ಲಸ್ ಮೀನ್ಸ್ ಮೈನಸ್ whole divided by 27. Into means division 3 minus means into 2 plus means minus 16. We have to solve this. Okay, into illi ಸ್ವಲ್ಪ ಇದೆ ಅಲ್ವಾ, plus means minus 6. Sorry ಆಯ್ತಾ? ನಾವು ಯಾವಾಗಲೂ one single line ಒಳಗಡೆ more than one mathematical operation ಬಂದ್ರೆ we have to use BODMAS rule. Correct? B means brackets. First we have to solve simple bracket, then we have to go for flower bracket, and finally we have to go for square bracket. O means half. Half means again multiplication. D means division. M means multiplication. A means subtraction. A means addition. S means subtraction. Clear? First we have to go for simple bracket. Clear? 3 into 15 45. 45 plus 10 55. 55 plus 9 64 divided by 8 minus 6 whole divided by illu division ideyalva 3 ones are 3 nines are into 2 minus 16. next division ide nodiyappa 8 ones are 8 8s are 64 ಆಗುತ್ತೆ. ಹಾಗಾಗಿ ನ್ಯೂಮರೇಟರ್ ವ್ಯಾಲ್ಯೂ 8 minus 6 again 9 2s are 18 minus 16. 8 minus 6 value is 2. 18 minus 16 value is also 2. Both numerator and denominator gets cancelled. We will left with value 1. Agar the value of the equation is 1. Clear? We have to use BODMAS. Next. ಇಲ್ಲಿ ನೋಡಿ ratios and proportions as well as ages problem ಇದೆ ಆಯ್ತಾ? a father is 3 times as old as his son means times ಕೊಟ್ಟಿದಾರಲ್ವಪ್ಪ, ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು. ರೇಷಿಯೋ ಪ್ರಾಬ್ಲಮ್ ನ ನೋಡಿ ಹೇಳ್ತೀನಿ. ಯಾವಾಗ್ಲೂ ಅಷ್ಟೇ ರೇಷಿಯೋನ ಫಾರ್ ಎಕ್ಸಾಂಪಲ್ ಎನಿ ರೇಷಿಯೋ 3:5 ಇದೆ ಅಂತ ತಿಳ್ಕೊಳ್ಳಿ. ರೇಷಿಯೋಗೆ ಯಾವುದೇ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಕ್ ಬರಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ವರ್ಟ್ ದ ratios to numbers. ಮೊದಲು we have to convert the ratios into numbers. ಹೇಗೆ ಮಾಡೋದು ಸರ್ ಅಂದ್ರೆ by multiplying by their HCF highest common factor ಇಂದ ಮಲ್ಟಿಪ್ಲೈ ಮಾಡಬೇಕು. ಸರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ರೇಷಿಯೋ ಗೊತ್ತಿರಲ್ವಲ್ವಾ, ಅದಕ್ಕೆ ಏನ್ ಮಾಡ್ಕೊಳ್ಳೋಣ, ಹೈಯೆಸ್ಟ್ ಕಾಮನ್ ಮಲ್ಟಿಪ್ಲೈ ಫ್ಯಾಕ್ಟರ್ಸ್ ನ ಲೆಟ್ ಅಸ್ ಟೇಕ್ ಇಟ್ ಆಸ್ x ಅಂತ ತಗೋಬೇಕು. then 3:5 are converted into 3x and 5x ಆಗುತ್ತೆ. Now 3:5 is the ratio alwa, but after multiplying x to the ratio 3x and 5x becomes numbers. Numbers ಗೆ ನಾವು addition, subtraction, multiplication, division ಏನಾದ್ರೂ ಮಾಡ್ತಾ ಬರ್ಬೋದು ಜೊತೆಗೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ a is to b ನ that is a by b ಆಗಿರುತ್ತೆ. ಕರೆಕ್ಟ್? ರೇಷಿಯೋ is the another format of fraction. ಇದೆರಡು ನಮ್ಗೆ ಬೇಸಿಕ್ಸ್ ಗೊತ್ತಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ. ಕ್ಲಿಯರಾ? ಇಲ್ಲಿ ನೋಡಿ, ತಂದೆ ಮತ್ತು ಮಗ ಫಾದರ್ ಅಂಡ್ ಸನ್ 3 ಪಟ್ಟು ವಯಸ್ಸಿನ, ಸನ್ಗೆ 1 year ಆದ್ರೆ ಫಾದರ್ಗೆ ಎಷ್ಟಾಗುತ್ತಪ್ಪ 3 times. ದ ರೇಷಿಯೋ ಬಿಕಮ್ಸ್ 3:1. ಆಯ್ತಾ? ಈ a is to b ನ ವಿ ಕ್ಯಾನ್ ರೈಟ್ ಇಟ್ ಆಸ್ a by b ಅಲ್ವಾ, 3/1. ರೇಷಿಯೋಗೆ ಇಲ್ಲಿ ನೋಡಿ 5 ವರ್ಷಗಳ ಹಿಂದೆ ಅಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 5 ಅಲ್ವಾ, ಕೂಡ್ಸೋಕ್ಕೂ ಬರೆಯಲ್ಲ ಕಳಿಯೋಕ್ಕೂ ಬರೆಯಲ್ಲ. ಅದಕ್ಕೋಸ್ಕರ ನಾವು ಮೊದಲು ಇದಕ್ಕೆ ಕಾಮನ್ ಮಲ್ಟಿಪ್ಲೈರ್ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋಕೆ ಈಸಿ ಆಗುತ್ತೆ. ನೌ ದೇ ಬಿಕಮ್ 3x ಅಂಡ್ 1x. ಫಾದರ್ದು ಪ್ರೆಸೆಂಟೇಜ್ 3x ಆದ್ರೆ ಸನ್ ಪ್ರೆಸೆಂಟೇಜ್ 1x ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, 5 ವರ್ಷಗಳ ಹಿಂದೆ ಹೋಗ್ಬೇಕು ಅಂದ್ರೆ ಫಾದರ್ದು ಏಜ್ 5 year ಕಡಿಮೆ ಆಗುತ್ತೆ, ಸನ್ ಏಜ್ ಕೂಡ 5 year ಕಡಿಮೆ ಆಗುತ್ತೆ. ಕಡಿಮೆ ಮಾಡೋದಕ್ಕೋಸ್ಕರ -5 -5 ಇಬ್ರು 5 ವರ್ಷ ಹಿಂದೆ ಹೋದ್ಮೇಲೆ ತಂದೆಯ ವಯಸ್ಸು ಮಗನಿಗಿಂತ 4 ಪಟ್ಟು ಹೆಚ್ಚಾಗುತ್ತದೆ. ಹಾಗಾದ್ರೆ ರೇಷಿಯೋ ಏನಾಗುತ್ತೆ
4:1 ಆಗುತ್ತೆ. ರೇಷಿಯೋನೇ ಫ್ರಾಕ್ಷನ್ ಅಲ್ಲಿ ಬರ್ಕೋಬಹುದಲ್ವಪ್ಪ, 4/1. ಈ ತರ ಬರ್ಕೊಂಡಾದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 into 3x 3x plus into minus minus 1 5 is 5. 4 into x 4x minus 4 5 is 20. ಕರೆಕ್ಟ್. ಇವಾಗ x ನ ಒಂದ್ ಕಡೆ ಮಾಡ್ಕೊಳ್ಳೋಣ, ನಂಬರ್ಸ್ ನ ಒಂದ್ ಕಡೆ ಮಾಡ್ಕೊಳ್ಳೋಣ. -20 ಶಿಫ್ಟ್ ಆದ್ರೆ +20 ಆಗುತ್ತೆ. 20 minus 5 15 ಆಯ್ತು. 4x plus 3x ಶಿಫ್ಟ್ ಆದ್ರೆ -3x ಆಗುತ್ತೆ. 4x minus 3x x ಆಗುತ್ತೆ. ಹಾಗಾದ್ರೆ ಕಾಮನ್ ಮಲ್ಟಿಪ್ಲೇಯರ್ x ವ್ಯಾಲ್ಯೂ ಏನ್ ಬರ್ತಾ ಇದೆಯಪ್ಪ, 15 ಬರ್ತಾ ಇದೆ. ಹಾಗಾದ್ರೆ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಮಗನ ಪ್ರಸ್ತುತ ವಯಸ್ಸು, ಸನ್ ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸನ್ ಪ್ರೆಸೆಂಟ್ ಏಜ್ ಎಷ್ಟು ಪಾರ್ಟ್ ಇದೆಯಪ್ಪ, 1. ಅದನ್ನ ಏನಂತ ತಗೊಂಡಿದೀವಿ, 1x. x ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 15 ಬರ್ತಾ ಇದೆ. 15 into 1 15 years. ಹಾಗಾದ್ರೆ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಬರ್ತಾ ಇದೆ, 15 ವರ್ಷ ಬರ್ತಾ ಇದೆ. ಹಾಗಾದ್ರೆ ಆಪ್ಷನ್ ಬಿ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ನೋಡಿ, ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಕೇಳ್ತಾ ಇದ್ದಾರೆ. ಆಯ್ತಾ, ಕ್ಲಾಸ್ ರೂಮ್ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಬ್ಬ ಹುಡುಗ ಎ ಅಂತ ತಗೊಳ್ಳೋಣ, ಎಷ್ಟನೇ ಸ್ಥಾನದಲ್ಲಿದ್ದಾನೆ, 20ನೇ ಸ್ಥಾನದಲ್ಲಿ. ಅಂದ್ರೆ ಮೇಲಿನಿಂದ 20ನೇ ಸ್ಥಾನದಲ್ಲಿ ಇರ್ತಾನೆ. ಆಯ್ತಪ್ಪ. ಟೋಟಲ್ ನಮ್ಗೆ ಇವಾಗ ಇನಿಷಿಯಲಿ 45 ಮೆಂಬರ್ಸ್ ಇದ್ದಾರೆ. ಸಮ್ ರ್ಯಾಂಡಮ್ ಗಾಯ್ ಎ ಅಂತ ತಗೊಳ್ಳೋಣ, ಅವನು ಮೇಲ್ಗಡೆಯಿಂದ ಎಷ್ಟನೇ ಪ್ಲೇಸ್ ಅಲ್ಲಿ ಬರ್ತಿದ್ದಾನಪ್ಪ, 20th ಪ್ಲೇಸ್ ಅಲ್ಲಿ ಇರ್ತಾನೆ. ವಿ ನೋ ದಟ್ ಟೋಟಲ್ 45 ಮೆಂಬರ್ಸ್ ಇರಬೇಕು, ಇನ್ಕ್ಲೂಡಿಂಗ್ ಎ. ಏನೇ 20th ಅಂದ್ರೆ ಮೇಲ್ಗಡೆ 19 ಮೆಂಬರ್ಸ್ ಇರ್ತಾರಪ್ಪ. ಕರೆಕ್ಟ್. ಹಾಗಾದ್ರೆ ಉಳಿದಿರೋ 25 ಮೆಂಬರ್ಸ್ ಎ ಕೆಳಗಡೆನೆ ಇರ್ಬೇಕಲ್ವಾ. ಕರೆಕ್ಟ್. ಹಾಗಾದ್ರೆ ಎ ಮೇಲ್ಗಡೆಯಿಂದ 20th ರ್ಯಾಂಕ್ ಅಲ್ಲಿ ಇದ್ದಾನೆ ಅಂದ್ರೆ ಕೆಳಗಡೆಯಿಂದ ಅವನ್ ಕೆಳಗಡೆನೆ 25 ಇದ್ದಾರೆ, ಅವನು ಸೇರಿಸ್ಕೋಬೇಕಪ್ಪ. 25 + 1 26th ರ್ಯಾಂಕ್ ಅಲ್ಲಿ ಇದ್ದಾನೆ. ದಿಸ್ ಇಸ್ ಫಸ್ಟ್ ಹಾಫ್ ಆಫ್ ದ ಪ್ರಾಬ್ಲಮ್. ನೆಕ್ಸ್ಟ್ ಏನಾಗುತ್ತೆ, 3 ಹುಡುಗರು ಸೇರಿದಾಗ ಈ ಕ್ಲಾಸ್ ರೂಮ್ಗೆ ಇನ್ನು ಮತ್ತೆ 3 ಹುಡುಗರನ್ನ ಸೇರಿಸಿದಾಗ ಅವನು ಅಂದ್ರೆ ನಾವು ರ್ಯಾಂಡಮ್ ಗಾಯ್ ಎ ತಗೊಂಡಿದೀವಲ್ವಾ, ಅವನು ಶ್ರೇಯಾಂಕದಲ್ಲಿ ಅಂದ್ರೆ ರ್ಯಾಂಕಿಂಗ್ ನಲ್ಲಿ 3 ಕಡಿಮೆ ಆಯಿತು. ಯಾರೋ 3 ಜನ ಸೇರ್ಕೊಂಡಾಗ ಏದು ರ್ಯಾಂಕಿಂಗ್ ಮತ್ತೆ ಏನಾಗುತ್ತಪ್ಪ, ಕೆಳಗಡೆ ಬರ್ತಾ ಹೋಗುತ್ತೆ. ಕರೆಕ್ಟ್. 3 ಜನ ಮೇಲ್ಗಡೆನೆ ಸೇರ್ಕೊಂಡಿದ್ದಾರೆ. ಕರೆಕ್ಟ್. ಹಾಗಾದ್ರೆ ಕೆಳಗಡೆ ರ್ಯಾಂಕಿಂಗ್ ಅಂದ್ರೆ ಏನು ಚೇಂಜ್ ಆಗಿರೋಕ್ ಸಾಧ್ಯನೇ ಇಲ್ಲ. ಅವನ ಮೇಲ್ಗಡೆ ಜಾಸ್ತಿ ಜನ ಇದ್ದಾರೆ, ಎ ಮೇಲ್ಗಡೆ ಅಲ್ವಾ ನಂಬರ್ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ. ಎ ಕೆಳಗಡೆ ಅಂತ ಏನು ಆಗಿರೋಕ್ ಸಾಧ್ಯ ಇಲ್ಲ, ಪಕ್ಕನಾ. ಹಾಗಾಗಿ ಕೆಳಗಿನ ಹಂತದಿಂದ ಅವನ ಶ್ರೇಯಾಂಕ ಎಷ್ಟು, ಮೊದಲು ಅವನು ಕೆಳಗಡೆಯಿಂದ 26th ರ್ಯಾಂಕ್ ಅಲ್ಲಿ ಇರ್ತಾನೆ. ಕರೆಕ್ಟ್. ಅವನ್ ಕೆಳಗಡೆ 25, ಅವನ್ನ ಸೇರಿದ್ರೆ 20. ಇವಾಗ ಏನೇ ರ್ಯಾಂಕಿಂಗ್ ಬರೋದಿದ್ರು ಅವ್ನ ಮೇಲ್ಗಡೆ ಜನ ಸೇರ್ಕೊಳ್ತಾ ಇದಾರಲ್ವಾ, ಕೆಳಗಡೆಯಿಂದ ಏನೂ ಡಿಫ್ರೆನ್ಸ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ಆ ಹುಡುಗನ ಶ್ರೇಯಾಂಕ ಕೆಳಗಡೆಯಿಂದ 26. ಅವನು ಕೆಳಗಡೆಯಿಂದ ಎಷ್ಟನೇ ಪ್ಲೇಸ್ ಅಲ್ಲಿ ಇರ್ತಾನೆ, 26th ಪ್ಲೇಸ್ ಅಲ್ಲಿ ಇರ್ತಾನೆ. ಕ್ಲಿಯರ್. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕೇಳ್ತಾ ಇದ್ದಾರೆ ನೋಡಿಯಪ್ಪ. ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಮೊತ್ತ ಅಂದ್ರೆ ಏನು, ನಾವು ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇಡ್ತೀವಲ್ವಾ ಪ್ರಿನ್ಸಿಪಲ್, ಅದನ್ನ ಮೊತ್ತ ಅಂತ ಹೇಳ್ತೀವಿ. ಕರೆಕ್ಟಾ. ಪ್ರಿನ್ಸಿಪಲ್ ಇಟ್ಟಿರ್ತೀವಲ್ವಾ, ಮೊತ್ತವು ಎಷ್ಟು ವರ್ಷಗಳಲ್ಲಿ, 8 ವರ್ಷಗಳಲ್ಲಿ ಸರಳ ಬಡ್ಡಿ ದರದಲ್ಲಿ ದ್ವಿಗುಣವಾಗುತ್ತದೆ. ಅಂದ್ರೆ ನಾವು ₹1 ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಗೆ ಎಷ್ಟಾಗಿ ಕನ್ವರ್ಟ್ ಆಗುತ್ತೆ, 2 times ಆಗುತ್ತೆ. ಕರೆಕ್ಟ್. ಎಷ್ಟು ವರ್ಷದಲ್ಲಿ, 8 ವರ್ಷದಲ್ಲಿ. ನಮ್ ಪ್ರಿನ್ಸಿಪಲ್ 1 ಪಾರ್ಟ್ ಇದೆಯಲ್ವಾ, ನಮ್ಗೆ ರಿಟರ್ನ್ ಏನ್ ಬರ್ತಾ ಇರುತ್ತೆ, ಅಮೌಂಟ್. ಈ ಅಮೌಂಟ್ ಅಲ್ಲಿ ಏನೇನ್ ಇರುತ್ತೆ, ಪ್ರಿನ್ಸಿಪಲ್ ಇರುತ್ತೆ, ಜೊತೆಗೆ ಸಿಂಪಲ್ ಇಂಟ್ರೆಸ್ಟ್ ಕೂಡ ಇರುತ್ತೆ. ನಾವು ₹1 ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ರಿಟರ್ನ್ ಎಷ್ಟು ರೂಪೀಸ್ ಬರ್ತಾ ಇದೆ, ₹2 ಬರ್ತಾ ಇದೆ. ಈ ₹2 ಅಲ್ಲಿ ₹1 ಪ್ರಿನ್ಸಿಪಲ್ ಇರುತ್ತಲ್ವಾ, ಎಕ್ಸ್ಟ್ರಾ ಏನ್ ಬರ್ತಾ ಇದೆಯಲ್ವಾ, ಅದೇ ಅಲ್ವಾ ಬಡ್ಡಿ. ಯಾವಾಗ್ಲೂ ಅಷ್ಟೇ ಸರಳ ಬಡ್ಡಿಯಲ್ಲಿ ಪ್ರಿನ್ಸಿಪಲ್ ಕಾನ್ಸ್ಟೆಂಟ್ ಇರುತ್ತೆ, ಏನ್ ಗ್ರೋತ್ ಆಗ್ತಾ ಬರುತ್ತಲ್ವಾ ಅದೇ ಬಡ್ಡಿ. 1 ಪಾರ್ಟ್ಗೆ 2 ಪಾರ್ಟ್ ಬರ್ತಾ ಇದೆ ಅಂದ್ರೆ 1 ಪಾರ್ಟ್ ಗ್ರೋತ್ ಆಗ್ತಾ ಇದೆಯಲ್ವಪ್ಪ, ಗ್ರೋತ್ ಆಗ್ತಾ ಇರೋದೇ ಬಡ್ಡಿ ತಾನೆ. 1 ಪಾರ್ಟ್ ಗ್ರೋತ್ ಆಗೋಕೆ ಎಷ್ಟು ವರ್ಷ ತಗೊಳ್ತಾ ಇದೆ, 8 ವರ್ಷ ತಗೊಳ್ತಾ ಇದೆ. ಹಾಗಾದರೆ ಅದು ಎಷ್ಟು ವರ್ಷಗಳಲ್ಲಿ 4 ಪಟ್ಟು ಆಗುತ್ತೆ ಅಂತ ಕೇಳ್ತಾರೆ. ಮೀನ್ಸ್ 1 ಪಾರ್ಟ್ ನ ನಾವು ಇಡ್ಬೇಕು, ನಮ್ಗೆ ರಿಟರ್ನ್ ಎಷ್ಟು ಪಾರ್ಟ್ ಬರ್ಬೇಕು, 4 ಪಾರ್ಟ್. ಅಂದ್ರೆ ಗ್ರೋತ್ ಎಷ್ಟು ಪಾರ್ಟ್ ಆಗ್ಬೇಕಪ್ಪ, 3 ಪಾರ್ಟ್ ಆಗ್ಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ 1 ಪಾರ್ಟ್ ಗ್ರೋತ್ ಆಗೋಕೆ 8 ವರ್ಷ ಬೇಕು ಅಂದ್ರೆ 3 ಪಾರ್ಟ್ ಗ್ರೋತ್ ಆಗೋಕೆ 3 into 8, 8 3s 24 years.
ಕ್ಲಿಯರ್? ಹಾಗಾದ್ರೆ ನಮ್ಮ ಆನ್ಸರ್ 24 ಇಯರ್ಸ್. ಥ್ಯಾಂಕ್ ಯು.